ಹೌದು, ರೈತರ ಕಣ್ಣೀರಿನ ಮೇಲೆ ಕಟ್ಟುವ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಯೋಜನೆಯನ್ನ ತಕ್ಷಣ ಕೈಬಿಡಬೇಕು ಅಂತಿದ್ದಾರೆ ಸ್ಥಳೀಯರು. ಈ ಹೈಟೆಕ್ ಟೌನ್ಶಿಪ್ ಅನ್ನೋ ಬಣ್ಣ ಬಣ್ಣದ ಮಾತುಗಳ ಹಿಂದೆ ಬಿಡದಿ ರೈತರ ಬದುಕು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಇದು ಕೇವಲ ಭೂಮಿಯ ಹೋರಾಟವಲ್ಲ, ಇದು ಅಸ್ತಿತ್ವದ ಹೋರಾಟ. ಇಲ್ಲಿನ ಮಣ್ಣಿನಲ್ಲಿ ರಾಗಿ ಚಿನ್ನದಂತೆ ಬೆಳೆಯುತ್ತೆ, ತೆಂಗಿನ ಮರಗಳು ಕೈ ಬೀಸಿ ಕರೆಯುತ್ತವೆ, ರೇಷ್ಮೆ ಮತ್ತು ತರಕಾರಿಗಳ ಸಮೃದ್ಧಿ ಇಲ್ಲಿದೆ. ಆದರೆ ಇಂತಹ ಫಲವತ್ತಾದ ಜಮೀನಿನ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಇದು ನಮ್ಮ ಪೂರ್ವಜರು ನಮಗೆ ಕೊಟ್ಟ ಆಸ್ತಿ. ನಮ್ಮ ತಾತ ಮುತ್ತಾತರು ರಕ್ತ ಸುರಿಸಿ ಈಗ ಈ ಭೂಮಿಯನ್ನ ಹದಗೊಳಿಸಿದ್ದಾರೆ. ಕೇವಲ ಹಣಕ್ಕಾಗಿ ನಮ್ಮ ತಾಯಿಯಂತಿರುವ ಭೂಮಿಯನ್ನ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಬನ್ನಿ ಆ ಬಗ್ಗೆ ನೋಡೋಣ. ಇಷ್ಟೊತ್ತು ಕೂಡ ಬದನೆಕಾಯಿ ಬೆಳೆಗಾರರನ್ನ ಮಾತಾಡಿಸಿದೆ, ಜೊತೆಗೆ ಬೇರೆ ಒಂದು ಅಜ್ಜಿನ ಕೂಡ ಮಾತನಾಡಿಸಿದೆ. ಅವ್ರ ಒಂದು 3-4 ಎಕರೆ ಇದೆ, ನನ್ನ ಜಾಗವನ್ನ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಸದ್ಯ ಜೋಳದ ಹತ್ರ ಬಂದಿದ್ದೀನಿ. ಇದು ಯಾವ ತಳಿಯ ಜೋಳ, ಇದ್ರಲ್ಲಿ ಎಷ್ಟು ಆದಾಯ ಬರುತ್ತೆ, ಇವರು ಬಿಡದಿ ಟೌನ್ಶಿಪ್ ಒಪ್ತಾ ಇದಾರಾ ಇಲ್ವಾ ಅಂತ ಇಲ್ಲೇ ಇರ್ತಕ್ಕಂಥವ್ರು ಈ ಮಾಲೀಕರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಣ್ಣ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಉಮೇಶ್ ಅಂತ. ಹಾ, ನಾವು ವರ್ಷಕ್ಕೆ 4 ಬೆಳೆ ಬೆಳಿತೀವಿ ಸರ್. ವರ್ಷಕ್ಕೆ 4. ನನಗೆ ಮೊದ್ಲಿಗೆ ಈ ಜೋಳ ಯಾವ್ದು ಅಂತ ಗೊತ್ತಾಗ್ಲಿಲ್ಲ. ಬೇಬಿಕನ್ ಜೋಳ, ಅದೇ ಸಣ್ಣ ಜೋಳ ಬರುತ್ತೆ, ಬೇಬಿಕನ್ ಜೋಳ ಬರುತ್ತೆ. ಮೊದ್ಲು ವರ್ಷಕ್ಕೆ 5 ಬೆಳೆ ಬೆಳಿತಿದ್ವಿ. ಹಾ, ಭೂಮಿ ಸ್ವಲ್ಪ ಇದಾಯ್ತದೆ ಅಂತ 4 ಬೆಳೆ ಬೆಳೆದ್ವಿ. ಆಮೇಲೆ ಬಿತ್ತನೆ ಫಸ್ಟ್ ಬೇರೆ ಬಿತ್ತನೆ ಕೊಟ್ಟಿದ್ದು ಒಳ್ಳೆ ಹೈಟ್ ಬರೋದು. ಇವತ್ತೊಂದ್ ಸ್ವಲ್ಪ ಇದು ಮಾಡಿದಾರೆ, ಅದಕ್ಕೆ 4 ಬೆಳೆ ಬೆಳಿತೀವಿ. 1 ಎಕರೆಗೆ ಇಲ್ಲ ಅಂದ್ರೂ ಒಂದ್ ಬೆಳೆಲಿ 2.5 ತಿಂಗಳು ಮುಗೀತದೆ. 2.5 ತಿಂಗಳಿಗೆ 1 ಎಕರೆಗೆ 50,000 ಆಗುತ್ತೆ ಜೋಳದಿಂದ ಕಡ್ಡಿಯಿಂದ. ನಮ್ದು 4 ಎಕರೆ ಐತೆ. 4 ಬೆಳೆ ಬೆಳೆದ್ರೆ ಎಷ್ಟಾಯ್ತು ಸರ್? 4 ಬೆಳೆಗೆ 2 ಲಕ್ಷ ಆಯ್ತು. 2 ಲಕ್ಷ ಆಯ್ತು. ಅದ್ 4 ಎಕರೆಗೆ 4 ಲಕ್ಷ ಎಕರೆ 8 ಲಕ್ಷ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು ಸರ್? ವರ್ಷಕ್ಕೆ 8 ಲಕ್ಷ. ಅದೇ ಒಂದು ಬೆಳೆಗೆ 8 ಲಕ್ಷ. 8 ಲಕ್ಷ ಆಗುತ್ತೆ. 8 ಲಕ್ಷ ಇಂಟು ವರ್ಷಕ್ಕೆ ಎಷ್ಟಾಗುತ್ತೆ? 4 ಬೆಳೆ 4 ಬೆಳೆ ಆಗುತ್ತೆ. 4 ಓಕೆ ಅಲ್ಲಿಗೆ ಬಂದ್ಬಿಟ್ಟು 32 ಲಕ್ಷ. 32 ಲಕ್ಷ ಆಯ್ತು. ಅವ್ನು ಕೊಡೋದು 2 ಕೋಟಿ ನಮ್ಗೆ ಅಂತಕ್ಕೆ. ಅವ್ನ 2 ಕೋಟಿ ಅಲ್ಲ, ಅವ್ನು ಎಷ್ಟು ಕೋಟಿ ಕೊಟ್ರು ನಾವು ಭೂಮಿ ಬಿಡೋದಿಲ್ಲ. ಇದೊಂದೇ ಮಾಡೋದ ನೀವು? ಬೇರೆ ಏನಿಲ್ವಾ? ಹೈನುಗಾರಿಕೆ ಐತೆ, ಕೋಸು ಬೆಳಿತೀವಿ, ಹುಳ್ಳಿಕಾಯಿ ಬೆಳಿತಿದ್ವಿ. ಮೊದ್ಲು ಬದ್ನೆ ಗಿಡನು ಬೆಳಿತಿದ್ವಿ. ಇವತ್ತು ಬದ್ನೆ ಗಿಡ ಆಗಲ್ಲ ಅಂದ್ಬಿಟ್ಟು ಜೋಳ ಬೆಳಿತಿದೀವಿ, ಇಲ್ಲ ಅಂತಲ್ಲ. ಇವತ್ತು ಏನಿದ್ರು ಹೈನುಗಾರಿಕೆ ಜಾಸ್ತಿ, ಜೋಳ ಬೆಳಿತಾ ಇದೀವಿ. ಅದೇ ಜೋಳ ಹೈನುಗಾರಿಕೆಗೂ ಹಾಕ್ತಿವಿ, ಫ್ಯಾಕ್ಟ್ರಿಗೆ ಹಾಕ್ತಿವಿ, ಇಷ್ಟು ಲಕ್ಷ ಸಂಪಾದನೆ ಮಾಡ್ತೀವಿ. ಅವನ ಅದು ಬಾಲಕೃಷ್ಣ ಆಗ್ಲಿ, ಡಿ.ಕೆ. ಶಿವಕುಮಾರ್ ಆಗ್ಲಿ ಹೇಳ್ತಿದಾರಲ್ಲ 80% ನಮ್ಮ ಸ್ಥಳಕ್ಕೆ ಬರ್ಲಿ, ನಾವೇ ಅವನ 80% ಒಪ್ಪಿಗೆ ಅಂತ ಹೇಳ್ಬಿಡ್ಲಿ, ನಾವೇ ಭೂಮಿ ಬಿಟ್ಕೊಡ್ತೀವಿ. ಏನು ಇಲ್ದಿರ ಅವ್ರಿಗೆ ನೀವು ಸವಾಲ್ ಆಗ್ತಿದ್ದೀರಾ 80% ಇದ್ರೆ ನಾನು ಬಿಟ್ಕೊಡ್ತೀನಿ ಅಂತ. ಈಗ ನಿಮ್ ಪ್ರಕಾರ ಎಷ್ಟು ಜನ ಒಪ್ಪಿದ್ದಾರೆ? ಸರ್ ಒಪ್ಪಿದ್ರು 15ರಿಂದ 20% ಒಳಗಡೆ. ಅವ್ರು ಹೇಳೋದೆಲ್ಲ ಸುಳ್ಳು ಮಾಹಿತಿ. ಅದೇ ಬಸವರಾಜಣ್ಣ ಏನಂತ ಹೇಳ್ತಿದ್ದಾರೆ, ನಮ್ಮ ಬೈರ್ಮಂಗ್ಲಾಗ್ಲಿ, ಅಂಚಿಪುರ ಆಗ್ಲಿ, ಬನಗಿರಿ ಆಗ್ಲಿ ಅಂತ ಹೇಳಿದ್ರೆ ತರಕಾರಿ ತಗೊಳ್ಳಲ್ಲ ಅಂತ ಹೇಳ್ತಿದಾರಲ್ಲ. ನಾವು ಜೋಳ ಬೆಳೆದಿದ್ದು ನಮ್ಮ 3 ಹೆಸರಲ್ಲೇ ಹಾಕ್ತಿದೀವಿ, ಕೋಸ್ ಬೆಳಿತೀವಿ ನಮ್ಮ ಹೆಸರಲ್ಲೇ ಹಾಕ್ತಿವಿ. ಯಾಕೆ ತಕೊಳ್ಳೋದಿಲ್ಲ ನೋಡೋಣ? ಬರ್ಲಿ, ನಮ್ಮ ಎದುರುಗಡೆ ಬರ್ಲಿ, ನಾವು ಮಾರ್ಕೆಟ್ಗೆ ಹೋಯ್ತೀವಿ. ಬಿಲ್ಲು ನಮ್ಮ 3 ಹೆಸರಲ್ಲೇ ಐತೆ. ಮಾರ್ಕೆಟಲ್ಲಿ ಬಿಲ್ಲಲ್ಲಿ ನಮ್ಮ 3 ಹೆಸರೇ ಐತೆ. ಪ್ರತಿಯೊಂದು ರೇಷ್ಮೆ ತಕೊಂಡೋದ್ರು ನಮ್ಮ ಬಿಲ್ಲಲ್ಲೇ ಐತೆ, ಕಲಾಸಿಪ್ಪಳೆಗೆ ತಕೊಂಡೋದ್ರು ಅಂಚಿಪುರ ಬಿಲ್ಲಲ್ಲೇ ಐತೆ. ಬರ್ಲಿ ಎದುರಿಗೆ. ಏನಕ್ಕೆ ಅವ್ರ ಹಂಗ ಹೇಳಿದ್ರು? ನಿಮ್ 3 ಹೆಸರು ಇದ್ರೆ ತಗೊಳಲ್ಲ ಅಂತ? ಏನಕ್ಕೆ? ಅವರು ರಿಯಲ್ ಎಸ್ಟೇಟ್ ಏಜೆಂಟ್ ಅವ್ರ ಕಡೆ ಇದ್ದಾರೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ. ಜನನ್ನ ದಾರಿ ತಪ್ಪಿಸಕ್ಕೋಸ್ಕರ ಮಾಡ್ತಿದ್ದಾರೆ. ಈಗ ನನಗೊಂದ್ ಮಾಹಿತಿ ಬೇಕಿತ್ತು, ಸುಮ್ನೆ ಹಂಗೆ ಕೇಳ್ತೀನಿ. ಈಗ 7,000 ಚಿಲ್ಲರೆ ಎಕರೆ ತಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಅದ್ರಲ್ಲಿ ಇದು ಏನ್ ರೇಷ್ಮೆ ಬಿಟ್ಟಾಕಿ, ತೆಂಗು ಬಿಟ್ಟಾಕಿ, ದೊಡ್ಡ ದೊಡ್ಡ ಬೆಳೆಗಳೇನಿದೆ ಅದೆಲ್ಲ ಬಿಟ್ಟಾಕಿ, ಈ ತರ ಸಣ್ಣ ಪುಟ್ಟ ಜೋಳ, ಪಪ್ಪಾಯ, ಬಾಳೆಹಣ್ಣು, ಆಮೇಲೆ ಕೋಸು, ಆಮೇಲೆ ಟೊಮೆಟೊ, ಇದ್ರಲ್ಲೆಲ್ಲ ಈ ತರ ಬೆಳೆಯುವಂತವ್ರು ಎಷ್ಟು ರೈತರು ಇದಾರೆ? ಈ 7,000 ಚಿಲ್ಲರೆ ಎಕರೆಯಲ್ಲಿ ಎಷ್ಟು ಎಕರೆ ಆತರ ಇದೆ ಅಂದಾಜಿಗೆ? 4,500ರಿಂದ 5,000 ಎಕರೆ ಬರೇ ತರಕಾರಿ, ಹಣ್ಣು ಹಂಪಲು ಬೆಳೆಯೋರೇ ಇದಾರೆ. ದೊಡ್ಡ ಬೆಳೆ ಬಿಟ್ರು ಜೀವನಕ್ಕೆ ಅವ್ರ ವರ್ಷಕ್ಕೆ ಏನ್ ಬೇಕೋ ಅಷ್ಟು ಮಾಡ್ಕೊತಿದ್ದಾರೆ. ಯಾರು ಅವ್ರ ಹತ್ರಕ್ಕೆ, ಗೌರ್ಮೆಂಟ್ ಅವ್ರ ಹತ್ರಕ್ಕೆ ನಮ್ಗೆ ಕೊಡ್ರಿ ಅಂತಾನು ಹೋಗಿಲ್ಲ, ನಮ್ಮದ್ ಮಾಡ್ಕೊಳ್ರಿ ಅಂತಾನು ಹೋಗಿಲ್ಲ. 2006ರಲ್ಲಿ ಮಾಡಿರ್ಬೋದು. ಅವತ್ತು 2006ರಲ್ಲಿ ಎಷ್ಟಿತ್ತು ಗೊತ್ತಾ ಸರ್? ಇಲ್ಲಿ 2 ಪಂಪ್ ಸೆಟ್ ಇದ್ದ ನಮ್ಮ ಊರಿಗೆಲ್ಲ, ಪೂರ್ತಿ ಊರಿಗೆ 2 ಪಂಚಾಯತಿಗೆ 2 ಇದ್ದಿದ್ದು ಸರ್. 2 ಪಂಚಾಯತಿಗೆ 2 ಪಂಪ್ ಸೆಟ್. ನಮ್ಮ ಊರಿಗೆ ಮಾತ್ರ 2 ಇದ್ದಿದ್ದು. ಅವತ್ತು ಮಾಡಿದ್ರು. ಅವತ್ತೇನಾದ್ರು ರೈತರನ್ನ ಕರೆದ್ರು, ಭಾವನ ಕರೆದ್ರು, ಅಲ್ಲ ಅವ್ರು ಇದ್ದಾರೆ, ಅವ್ರು ಹೋಗಿದ್ರು. ಇನ್ನೊಬ್ರು ಮಾತಾಡ್ಸಿದ್ರಲ್ಲ, ಅವ್ರು ಹೋಗಿದ್ರು. ಅವತ್ತು ಜನ ಒಪ್ಲಿಲ್ಲ. 25 ಲಕ್ಷ ಅವತ್ತು ತಕೊಂಡಿದ್ರೆ ಸರ್, ಸುಮ್ನೆ ಅಲ್ಲ. ಆರುವಳಿಂದ ಮುಂದಕ್ಕೆ ಹೋಗಿದ್ರೆ 10 ಲಕ್ಷಕ್ಕೆ 20 ಎಕರೆ ಜಮೀನ್ ತಕ್ಕೋಬೋದಾಗಿತ್ತು. 15 ಲಕ್ಷಕ್ಕೆ ನಾವು ಜೀವನ ಕಟ್ಕೋಬೋದಾಗಿತ್ತು. ಆದ್ರೆ ಅವತ್ತು ರೈತರು ದೊಡ್ಡವರು. ಅವತ್ತು ಮುಂದಕ್ಕೆ ನಮ್ಮ ತಾತಿರು ಏನ್ ಮಾಡಿದ್ದಾರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜೀವನ ಕಟ್ಕೊಳಕ್ ಆಗಲ್ಲ, ಭೂಮಿ ಇದ್ರೆ ಜೀವನ ಕಟ್ಕೋತಾರೆ. ನಾನು 28 ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀನಿ. 28 ವರ್ಷದಿಂದ ನಾನು ಜೀವನ ಮಾಡ್ತಿಲ್ವಾ? 1 ಎಕರೆ ಜಮೀನ್ ಮಾರಿಲ್ಲ, ಏನು ಮಾಡಿಲ್ಲ. ಇಷ್ಟು ಜಮೀನು ಉಳಿಸ್ಕೊಂಡು
ಇಬ್ರು ಮಕ್ಕಳು ಓದಿಸ್ತಾ ಇದೀನಿ ಸರ್. ಏನ್ ಓದಿಸ್ತಿದ್ದೀರಾ ಮಕ್ಳಿಗೆ? 6ನೇ ಕ್ಲಾಸ್ ಒಬ್ಳು ಓದ್ತಿದ್ದಾಳೆ, ಒಬ್ಳು 5ನೇ ಕ್ಲಾಸ್ ಓದಿಸ್ತಿದ್ದಾರೆ. ಇವ್ ಡಿಗ್ರಿ ಮಾಡಿಸಿದ್ದಾರೆ. ಇವನೇನಿಲ್ಲ ಹೈನುಗಾರಿಕೆ ಮಾಡ್ಕೊಂಡು ನಮ್ಮ ಅಣ್ಣನೇ ಇಬ್ರು ಮಕ್ಕಳನ್ನ ಡಿಗ್ರಿ ಮಾಡಿಸಿದ್ದಾನೆ. ಇವ್ರು ನೋಡ್ರಿ ಅದೇ ಮುಳಬಾಲಿಂದ ಬಂದವರು 4 ಜನ ಮಕ್ಕಳನ್ನ ಡಿಗ್ರಿ ಮಾಡಿಸ್ತಿದ್ದಾರೆ. ಏನ್ ಹೇಳಿದಾರ ಫಲವತ್ತಾದ ಭೂಮಿಲಿ ಮಾಡ್ಕೊಂಡು. ಫಲವತ್ತಾದ ಭೂಮಿ ಅಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಅವ್ರು ಬರ್ಲಿ ನಮ್ಮ ಎದುರುಗಡೆ ಬನ್ನಿ, ನಮ್ ಡೈರೆಕ್ಟ್ ಆಗಿ ಓಪನ್ ಸ್ಟೇಟ್ಮೆಂಟ್ ನಮ್ಮ ಎದುರುಗಡೆ ಬರ್ಲಿ. ಇಲ್ಲಿ ಅಕ್ವೈರ್ಗೆ ನೋಟಿಸ್ ಬರ್ತಾದೆ. ನಾವು ರೈತರು ಬಿಟ್ಕೊಡೋದಿಲ್ಲ. ನಾವು ಯಾವ ಜನ್ಮಕ್ಕೂ ನಾವು ಬಿಟ್ಕೊಡೋದಿಲ್ಲ. DK ಶಿವಕುಮಾರ್ ಅಲ್ಲ, ಬಾಲಕೃಷ್ಣ ಅಲ್ಲ, DC ಬಂದ್ರು ನಾವು ಬಿಡೋದಿಲ್ಲ. ನೋಡಿ ಇಂಥ ಬೆಳೆ DC ಬೆಳಿಲಿ, DK ಶಿವಕುಮಾರ್ ಬೆಳಿಲಿ. ನೋಡಿ ಬೇಡ ಇಂಥ ಬೆಳೆನ ಯಾರು ಬೆಳೆದವ್ರ ನೋಡ್ಲಿ. DK ಶಿವಕುಮಾರ್ ಈಗ ನಾವು ಬೆಳೆದ್ಕೊಟ್ರೆ ತಾನೇ ಅವ್ನು ತಿನ್ನೋದಲ್ಲೇ ಅನ್ನನ ಇಲ್ವಾ ಸಾ? ಇಲ್ಲಿ ನಾವು ಬೆಳೆಕೊಟ್ರೆ ಅವ್ರ ಅನ್ನ ತಿನ್ನೋದು. ನೀನು ಇಂಥ ಸಭೆನ ಇಂಥ ನಮ್ಮ ಬೈರಮಂಗಲದಲ್ಲಿ 480 ದಿವಸ ನಾವು ಕಾಯ್ತಾ ಇದ್ದೀವಿ. ಬೆಳೆ ತೋರಿಸಿ. ಈ ಬೆಳೆನ ಏನ್ ಗತಿ ಮಾಡ್ತಾ ಇದ್ದೀವಿ ನಾವು? ಕಳೆ ಕಿತ್ತಿ ನಾವು ವನವಾಸ ಬೀಳ್ತೀವಿ. ರೈತರು ಜೋಳ ಹಾಕಿದೀವಿ. ಈಗ ಮೊನ್ನೆ 50,000 ರೂಪಾಯಿ ಜೋಳ ಮಾರ್ದೆ. ಇನ್ನೊಂದು ಬ್ಯಾಚ್ ಉತ್ತಾಗ್ರೆ ತಿರ್ಗಾ 50,000 ಮಾಡ್ತೀನಿ ನಾನು. 50 ಲೀಟರ್ ಹಾಲು ಹಾಕ್ತೀನಿ. 60 ಲೀಟರ್ ಹಾಲು ಹಾಕ್ತೀನಿ. ಬನ್ನಿ ಬೇಕಾರೆ ಡೈರಿಯಲ್ಲಿ ತೋರಿಸ್ತೀನಿ. 60 ಲೀಟರ್ ಹಾಲು ಹಾಕ್ಲಿಲ್ಲ ಅಂದ್ರೆ ಕ್ಯಾಕ್ರಸ್ ಮಕ್ಕೋಗಿಲಿ. DK ಶಿವಕುಮಾರ್ ಬಂದು, ಬಾಲಕೃಷ್ಣ ಅವರಿ DK ಶಿವಕುಮಾರ್ ಬಂದು ಮಕ್ಕೋಗಿಲಿ. ಇಲ್ಲ ನಾವು 480 ದಿವಸ ನಾವು ಬೈರ್ ಮಾಡಲಿ ಧರಣಿ ಮಾಡ್ತಾ ಇದ್ದೀವಿ. ಇಂಥದ್ದೊಂದು ಸಭೆ ಸೇರಿ ನಿಮ್ದೇನ್ ಬೆಳೆ? ನಿಮ್ದೇನ್ ಬೆಳೆ ಇದು? ನಾನು ಕೋಸು ಹಾಕಿದೀನಿ, ಜೋಳ ಹಾಕಿದೀನಿ, ತೆಂಗು ಅದೇ ಎಲ್ಲ ಐತೆ ಸರ್. ನೀವು ಮಾರಲ್ವಾ ನಿಮ್ ಜಾಗ? ಇಲ್ಲ, ನಾವು ಇಡೀ ಜೀವ ಮಾರ್ಕೊಂಡು ನಾವು ಜಮೀನು ಮಾರಲ್ಲ. ನಾವು ಬೈರ್ಮಂಗ್ಲ ಅಂಚೆಪುರದಲ್ಲಿ ಪಾಂಡವರು ಕೂಡ ವಾಸ ಮಾಡಿದ್ರಂತೆ, ಇಲ್ಲೂ ಕೂಡ ಬಂದಿದ್ರಂತೆ. ಇಲ್ಲಿನ ವಿಚಾರಧಾರೆಗಳನ್ನ ನಮಗೂ ಕೂಡ ಇಲ್ಲೇ ಇರ್ತಕ್ಕಂಥ ಸ್ಥಳೀಯರು ಮುಟ್ಸಿದ್ರು. ಅವ್ರನ್ನೇ ಕೇಳ್ತಾ ಹೋಗೋಣ, ಇಲ್ಲಿ ಪಾಂಡವರು ಯಾವಾಗ ಬಂದಿದ್ರು, ಯಾವ ಕಾಲದಲ್ಲಿ ಇದ್ರು ಅಂತ. ಅವರ ಗುರ್ತಿನ ಕಲ್ಲುಗಳಂತೆ ಇದು ಇಲ್ಲಿರ್ತಕ್ಕಂಥದ್ದು. ಇಲ್ಲಿರೋರಿಗೆ ಹೇಳ್ತಾ ಹೋಗ್ತಾರೆ ಪಾಂಡವರು ಯಾವ ಸಮಯದಲ್ಲಿ ಇಲ್ಲಿ ಬಂದಿದ್ರು, ಯಾಕೆ ಇಲ್ಲಿಗೆ ಬಂದಿದ್ರು, ಜೊತೆಗೆ ಈ ಪ್ರದೇಶ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋ ಒಂದು ವಿಚಾರಧಾರೆಗಳನ್ನ ಇಲ್ಲೇ ಇರ್ತಕ್ಕಂಥ ಸ್ಥಳೀಯರು, ಈ ಗ್ರಾಮದವರೇ ತಿಳಿಸ್ತಾ ಹೋಗ್ತಾರೆ. ನೋಡೋಣ. ಅಣ್ಣ, ಯಾವಾಗ ಬಂದಿದ್ರು, ಯಾವ ಸಮಯದಲ್ಲಿ ಪಾಂಡವರು ಇಲ್ಲಿ ಬಂದಿದ್ರು? ಸರ್, ಇದು ಒಂದು ಇತಿಹಾಸ. ಇದು ನಮಗೂ ಇದು ಇಲ್ಲ ಗೊತ್ತಿಲ್ಲ. ಇದು ನಮ್ ತಾತಾರ ಹೇಳ್ತಾನೆ ಇದ್ರು. ಈ ಗುಂಡಿ ಏನನ್ನ ಮುಚ್ಚಬೇಕು ಅಂದಾಗ ಮುಚ್ಚಬೇಡ್ರಿ, ಪಾಂಡವ್ರ ಗುಣಿ ಇದು ಮುಚ್ಚಬೇಡ್ದು ಅಂತ. ಹಂಗಲ್ಲ ರೋಡ್ಗೊಂದು ಹೋಗ್ಬಿಡ್ತು ಮುಚ್ಬಿಟ್ಟು. ಇಲ್ಲೊಂದಿದೆ, ಆ ಕಡೆ ಒಟ್ಟು 3 ಇದೆ ಇಲ್ಲೇನೇನೆ. ಇದೊಂದು ಇತಿಹಾಸದ ಭೂಮಿ. ಇದು ಇತಿಹಾಸದ ಭೂಮಿ. ಇದು ಇಲ್ಲಿ ಪಾಂಡವರು ನಮ್ ತಾತಾರ ಹೇಳ್ತಾ ಇದ್ ಮಟ್ಟಿಗೆ ಇಲ್ಲಿ ಎಲ್ಲ ಬಂದಿದ್ರು. ಅವ್ರ ಅವಾಗ ತೊಂದ್ರೆಲಿದ್ದಾಗ, ಪಾಂಡವರು ತೊಂದ್ರೆಲಿದ್ದಾಗ ಬಂದು ಇಲ್ಲಿ ಇದ್ರು ಅಂತ ಹೇಳ್ತಾನೆ ಇದ್ರು. ಇದ್ರಲ್ಲಿ ಒಂದು ಕತ್ತಿನೂ ಅದೇ ಸ್ವಲ್ಪ ಮುಚ್ಕೊಬಿಟ್ಟಿದೆ. ಅವ್ರು ಆಗಿನ ಕಾಲದ ಕತ್ತಿನೂ ಇದೆ ಒಳಗಡೆ. ಅದ್ರಲ್ಲಿ ಯಾರು ಮುಟ್ಲಿಲ್ಲ ಅದನ್ನ. ಯಾಕೆಂದ್ರೆ ಏನಾಯ್ತದೋ ಮುಟ್ಟಿದ್ರೆ ಭಯ. ಅದಕ್ಕೋಸ್ಕರ ಅದ್ರಲ್ಲಿ ಒಂದು ಕತ್ತಿನೂ ಇದೆ ಪಾಂಡವರದು. ಅದನ್ನ ಯಾರು ಮುಟ್ಟಕ್ ಹೋಗ್ಲಿಲ್ಲ. ಇವತ್ತು ಅಂತ ಭೂಮಿಗೆ ಕೈ ಹಾಕವ್ರು. ಇವತ್ತು ಈ ಭೂಮಿ ಕೈ ಹಾಕ್ತವ್ರು ಯಾರು ಅಧಿಕಾರದಲ್ಲಿ ಯಾರು ಇಲ್ಲ. ಅಧಿಕಾರ ಕಳ್ಕೊಂಡಿರೋರೆ ಎಲ್ಲಾರು. ಕುಮಾರಸ್ವಾಮಿ ಹೋದ್ರು, ಕುಮಾರಸ್ವಾಮಿ ಕಳ್ಕೊಂಡ್ರು, ಯಡಿಯೂರಪ್ಪರು ಕಳ್ಕೊಂಡ್ರು, ಸಿದ್ದರಾಮಯ್ಯನು ಕಳ್ಕೊಂಡ್ರು, ಸಿದ್ದರಾಮಯ್ಯನು ಕಳ್ಕೊಂಡ. ಇದೆ ಲೆಕ್ಕದ ಮೇಲೆ ಇವತ್ತು DK ಬಂದಿದ್ದಾರೆ. ಅವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ, ಅವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ. ರೈತರ ಬಗ್ಗೆ ಇದು ಮಾಡಿ ಭೂಮಿನ ಬಿಟ್ಕೊಡ್ಬೇಕು. ಅವರು ಯಾವುದೇ ಕಾರಣಕ್ಕೆ ಸರ್ಕಾರ ಉಳಿಯಲ್ಲ. ಭೂಮಿ ಕೈ ಹಾಕಿದವ್ರು ಒಬ್ರು ಉಳಿಯೋದಿಲ್ಲ ಸರ್. ಇವತ್ತು ಬಿಡದಿಗ್ ಬಂದಿದ್ವಿ ನಾವು. ನಿರಂತರವಾಗಿ ಬೆಳಗ್ಗೆಯಿಂದ ಕೂಡ 1-2 ಗ್ರಾಮಗಳಿಗೂ ಕೂಡ ಭೇಟಿ ಮಾಡಿದ್ವಿ. ಈಗ ನಂಜೇಗೌಡನ್ ದೊಡ್ಡಿಗೂ ಕೂಡ ಬಂದಿದ್ವಿ. ಇಲ್ಲೇ ಒಂದಿಷ್ಟು ವಿಜುವಲ್ಸ್ ಗಳನ್ನ ಶೂಟ್ ಮಾಡೋದಕ್ಕೆ, ಇಲ್ಲೇ ಇರ್ತಕ್ಕಂಥ ರೈತರಿಗೆ ಮಾತನಾಡ್ಸಕ್ಕೆ ಅಂತ ಬಂದಿದ್ವಿ. ಇಲ್ಲೇ ಮಾತನಾಡ್ತಾ ಹೋಗೋಣ. ಇನ್ನು ವಿಚಾರಧಾರೆಗಳು ಅವ್ರದ್ದೇನಿದೆ ಅಂತ ಇನ್ನಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ಈಗ ಬಿಡದಿ ಟೌನ್ಶಿಪ್ ಬಗ್ಗೆ ಇವರ ನಿಲುವೇನು, ಇವರ ನಿರ್ಧಾರಗಳೇನು ಅಂತ ಕೂಡ ಮಾತನಾಡ್ತಾ ಹೋಗೋಣ. ಈಗ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಅಂತ ಸರ್ಕಾರ ಮುಂದಾಗಿದೆ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. 3 ಕಡೆಗೆ ಬಂದ್ಬಿಟ್ಟು 3 ಗ್ರಾಮಗಳಿಗೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಎಲ್ಲರಿಗೂ ಏನನ್ಸುತ್ತೆ ಸರ್? ಮಾಡೋದು ಬೇಡ ಸರ್. ನಮಗೆ ಬಿಡದಿ ಟೌನ್ಶಿಪ್ ಬೇಡ. ಇವಾಗೆಲ್ಲ ರೈತರೆಲ್ಲ ಜೀವನ ಮಾಡ್ಕೊಂಡು ಹಿಂಗೆಲ್ಲ ಒಟ್ಟಾಗಿ ತಿರ್ಕೊಂಡು ತಿನ್ನಕಾಯ್ತಿತ್ತ? ಎಲ್ಲೆಲ್ಲ ಬೇರೆ ಕಡೆ ಹೊಂಟೈತಾರೆ. ಇವನ್ನ ಅಕ್ವೈರ್ ಅಂತ ಮಾಡ್ಬಿಟ್ರೆ ಜಮೀನಿಗೆ ಎಲ್ಲೋ ದುಡ್ಡು ಕೊಟ್ಬಿಡ್ತಾನೆ. ದುಡ್ಡು ಕೊಟ್ಬಿಟ್ರೆ ಅವ್ರವ್ರು ಬೇಕಾತಾವ್ ಎಲ್ಲೋ ಸೇರ್ಕೊಂಡು ಎಲ್ಲೋ ಹೊಂಟೈತಾರೆ. ಈ ತರ ಬಾಂಧವ್ಯ ಎಲ್ಲ ಇರ್ತದ ನಮ್ಗೆ. ಇರಲ್ಲ. ನನಗೂ ಒಂದ್ ಕಡೆ ಖುಷಿ ಆಯ್ತು. ಬೇರೆ ಕಡೆ ಟೌನ್ ಗಳಲ್ಲಿ ಹೋದ್ರೆ ಏನೋ ಒಂದ್ ಸ್ಟೋರಿ ಮಾಡಕ್ ಹೋಗ್ತೀವಿ ಅಂದ್ರೆ ಒಂದು ಗ್ಲಾಸ್ ನೀರ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನೀವು ಅಂತದ್ ನಮಗ್ ಮನೆಗ್ ಕರ್ಕೊಂಡ್ಬಂದು ತಿಂಡಿದು ವ್ಯವಸ್ಥೆ ಎಲ್ಲ ಮಾಡಿಸ್ತಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಬಿಡದಿ ಟೌನ್ಶಿಪ್ ಜೀವ ಬಿಟ್ರು ಜಮೀನ್ ಮಾತ್ರ ಕೊಡಲ್ಲ. ಯಾವ DK ಬಂದ್ರು ಅಷ್ಟೇ, ಯಾವ
ಇವನ್ ಬಂದ್ರು ಕೊಡಲ್ಲ, ಬಾಲಕೃಷ್ಣ ಬಂದ್ರು ಕೊಡಲ್ಲ, ಅವ್ನ ಒಂದ್ ಗೈ ಮಗಳ ಇದ್ ಬಂದ್ರು ಕೊಡಲ್ಲ, ನಾವು ಪ್ರಾಣ ಬಿಟ್ರು ಕೊಡಲ್ಲ ಜಮೀನ್ ಮಾತ್ರ. ಯಾವ್ದು 80 ಕೋಟಿ ಜನಕ್ಕೆ ಯಾವನ್ ಬಂದವನಿ 80% ಯಾರು ಒಪ್ಪಿಲ್ಲ. ಯಾವ ಒಂದ್ ಬಂದ್ರು ಕೊಡಲ್ಲ ಜಮೀನ್ ಮಾತ್ರ. ಪರ್ಕೆಲೆ ಹೊಡಿತೀವಿ ಬಂದ್ರೆ ಇಲ್ಲಿಗೆ. ಸರ್ ಇದ್ರಲ್ಲಿ ಆಲ್ಕಾರಿಯವ್ರ ಅವ್ರೆ, ನಾವು ತೆಂಗದೆ 25 ಹಸ್ಗಳವೆ, ತೆಂಗದೆ ಹಸ್ಗಳು ಕಟ್ಕೊಂಡು ಎಲ್ಲ ಜೀವನ ಮಾಡ್ತೀವಿ. ಈಗ ದುಡ್ಡು ಕೊಟ್ಬಿಟ್ರೆ ದುಡ್ಡು ಎಲ್ಲಿರ್ತದೆ ದುಡ್ಡು? ಇದು 15 ದಿನಕ್ಕೊಂದ್ಸತಿ ಆಗ ದುಡ್ಡು ಬರ್ತಾ ಇರ್ತದೆ, ಜೀವನ ಮಾಡ್ಬೋದು. ಈಗ ಇವರು ಕೊಡೋದು ಒಂದ್ಸತಿ ಎಷ್ಟು ದಿನ ಕೊಡ್ತಾರೆ? 25 ಹಸ್ಗಳವೆ, ಒಂದ್ ತಿಂಗ್ಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತೀವಿ ನಾವು. ಜೋಳ ಬೆಳಿತೀವಿ, 50,000 ರೂಪಾಯಿ ತಗೋತೀವಿ. ನಮ್ಮ ಮಕ್ಳಿಂದ ಈಗ SLC ಮಾಡ್ಸಿದೀವಿ ಅಷ್ಟೇ. ನಾವು ಓದಕ್ ಆಗ್ಲಿಲ್ಲ, ವ್ಯವಸಾಯ ಮಾಡಿಸ್ತಾ ಇದ್ದೀನಿ ನಾನು. ಈಗ ಮನೆ ಕಟ್ತಾ ಇದ್ದೀನಿ, ಯಾವ ಜಮೀನ್ ಮಾಡ್ಲಿಲ್ಲ ನಾನು. ನನ್ನ ದುಡ್ದಿ ಸಂಪಾದನೆ ಮಾಡಿ ಮನೆ ಕಟ್ತಾ ಇದ್ದೀನಿ, 2 ಅಪ್ರಿಯರ್ ಮನೆ ಕಟ್ತಾ ಇದ್ದೀನಿ ನಾನು. ಈಗ ಸರ್ಕಾರನು ನಿಮ್ಗೆ 2 ಕೋಟಿ ನಮ್ಗೆ 2 ಕೋಟಿ ಬೇಡ, 2 ಕೋಟಿ ಕೋಟಿನೂ ಬೇಡ, ಕೋಟಿನೂ ಬೇಡ, ನಮ್ಗೆ ಯಾವ್ದು ಬೇಡ. ನಾನು ಅಷ್ಟೊಂದು ಸಂಪಾದನೆ ಮಾಡ್ಕೊಂತೀನಿ, ನಾನು 2 ವರ್ಷಕ್ಕೆ ನಾನು 1 ಕೋಟಿ ಸಂಪಾದನೆ ಮಾಡ್ಕೊಂತೀನಿ ನಾನು. ನಾನ್ ಮಾಡ್ಕೊಂತೀನಿ. ನಾವು ಇವತ್ತು ಒಂದು ಇದ್ರಲ್ಲಿ ಒಂದ್ ಲೋನ್ ತಗೊಂಡಿಲ್ಲ ನಾನು. ಮನೆ ಕಟ್ಟಕ್ಕೂ ಅಷ್ಟೇ ನಾನು ಒಂದ್ ಲೋನ್ ತಗೊಂಡಿಲ್ಲ. ಸ್ವಂತ ಜಮೀನಲ್ಲಿ ಅಂತ ಜಮೀನ್ದು ಅಡ ಇಟ್ಟು ಅದು ಇದು ಮಾಡಿ ನಾನು ಜಮೀನ್ ತಗೊಂಡು ನಾನೇನು ಯಾವ್ದನ್ನು ತಗೊಂಡಿಲ್ಲ. ಸ್ವಂತ ಕಷ್ಟಪಟ್ಟು ನಾವು ತಗೊಂಡು ಜೀವನ ಮಾಡ್ತಾ ಇದೀವಿ. ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ? ಕೊಡಲ್ಲ ನಾವು ಜಮೀನ್ ಮಾತ್ರ. ಯಾವ ಕಾರಣಕ್ಕೂ ಬಂದ್ ಅವನು ಔಷಧಿ ತಂದು ಕೊಟ್ಬಿಡ್ಲಿ, ಎಲ್ಲಾರ್ಗು ಹಾಕ್ಬಿಟ್ಟು ಅವ್ರ ಮೇಲೆ ಜಮೀನ್ ತಗೊಂಡ್ಲಿ. ಕೊಡಲ್ಲ ಜಮೀನು, ಯಾವನಾಗ್ಲಿ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಸರ್. ಅದೇ ತಾನೇ 1.5 ವರ್ಷದಿಂದ 470 ದಿನದಿಂದ ಹೋರಾಟ ಮಾಡ್ತಾ ಇರೋದು. ಅದಕ್ಕೆ ಸರ್ ಹೋರಾಟ ಮಾಡ್ತಾ ಇರೋದು. ಯಾರು ಬಂದು ಏನು ಕೇಳಿಲ್ಲ ಸರ್ ಅವತ್ತಿಂದ. ಅಂತ ಇದ್ರಲ್ಲಿ ಬರ್ಬೇಕಲ್ಲ ಸರ್ ಈಗ. ಅವರೆಲ್ಲ ಎಸಿ ರೂಮ್ ಕುಂತ್ಕೊಂಡು ಅದಿಷ್ಟ ಬಂದಂಗೆ ಎಲ್ಲ ಮಾಡ್ಬಿಡ್ತಾರೆ. ಏನ್ ಮಾತಾಡೋದು? ಈಗ ಕುಮಾರಸ್ವಾಮಿ ಬರ್ಲಿ, ಡಿಕೆನೂ ಬರ್ಲಿ, ಅವ್ರು ಮಾಡೋರು ಇವ್ರು ಮಾಡೋರು ಬಂದು ಚರ್ಚೆ ಆಗುತ್ತೆ. ರಾಜಕೀಯ ನಮ್ಗೆ ಬೇಕಾಗಿಲ್ಲ. ರಾಜಕೀಯ ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾರಲ್ವಾ, ಕುಮಾರಸ್ವಾಮಿನೂ ಬರ್ಲಿ, ಡಿಕೆನೂ ಬರ್ಲಿ, ಬಾಲಕೃಷ್ಣನೂ ಬರ್ಲಿ, ಬೈರ್ ಮಗಳ ಬಸ್ ಸ್ಟಾಪ್ ಕುತ್ಕೊಂಡು ಈಗ ನಾನ್ ಮಾಡ್ದೆ ನೀನ್ ಮಾಡ್ದೆ ಯಾರು ಮಾಡಿದ್ರೆ ರೈತರ ಮುಖಾಂತರ ಹೇಳ್ಬಿಡ್ಲಿ. ನೀವು ಆಹ್ವಾನ ಕರೀತಿದ್ದೀರಾ? ಇಬ್ರು ಬರ್ಲಿ, ಕುಮಾರಸ್ವಾಮಿನೂ ಬರ್ಲಿ, ಅವರು ಡಿಕೆನೂ ಬರ್ಲಿ, ಎಲ್ಲ ಬರ್ಲಿ ಸರ್. ಸರ್ ಇದು ರಾಜಕೀಯ ಪ್ರಶ್ನೆ, ರಾಜಕೀಯ ಅಲ್ಲ ಸುಮ್ಮನೆ ಇದು ರೈತರ ಪ್ರಶ್ನೆ. ಅಲ್ಲ ರಾಜಕೀಯ ಅಲ್ಲ. ಈಗ ಡಿಕೆ ಹೇಳ್ತಾರಲ್ವಾ, ಕುಮಾರಸ್ವಾಮಿ ಮಾಡ್ರ ನಾನ್ ಮಾಡ್ರ ಅಂತ. ಇಲ್ಲ ಕುಮಾರಸ್ವಾಮಿ ಅವರು ಬರ್ಲಿ, ಡಿಕೆನೂ ಬರ್ಲಿ, ಯಾರು ಮಾಡ್ರು ಅಂತ ಹೇಳ್ಬಿಡ್ರಿ, ರೈತ ಮುಂದೆ ಹೇಳ್ಬಿಡ್ರಿ. ಈಗ ಇಲ್ಲ ಅಂದ್ರೆ ಹೊಸದವ್ರು ಇನ್ನೊಂದು ಆಪ್ಷನ್ ಕೂಡ ಇಟ್ಟಿದ್ದಾರೆ. ನೀವು 2 ಕೋಟಿಗೆ ಮಾರಿಲ್ಲ ಅಂದ್ರೆ ನಿಮ್ ಜಾಗದ ಬದಲಿಯಾಗಿ ಈಗ 1 ಎಕರೆ ನೀವು ಕೊಟ್ರೆ ವಾಪಸ್ ನಿಮಗೆ ಅರ್ಧ ಎಕರೆ ಕೊಡ್ತಾರೆ ಅಂತ. ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಬನಶಂಕರಿ 6 ಸ್ಟೇಜ್, ಬನಶಂಕರಿ 6ನೇ ಹಂತದಲ್ಲಿ ಇವ್ರ ತಂದೆ ಜಮೀನ್ ಕಳ್ಕೊಂಡವ್ರೆ. 2001-2ರಲ್ಲಿ ಅಕ್ವೈರ್ ಆಗಿರೋದು ಅದು. ಇನ್ನವರೆಗೂ ಅವ್ರಿಗೆ ಸೈಟ್ ಕೊಟ್ಟಿಲ್ಲ. ಬನಶಂಕರಿ 6ನೇ ಹಂತದಲ್ಲಿ ಅಲ್ಲಿಗೆ ಅವ್ರು ಕೊಟ್ಟಿರೋದು ಎಷ್ಟು? ಅವರು 6 ಲಕ್ಷ ದುಡ್ಡು ಒಂದ್ ಸೈಟ್ 60 ಸೈಟ್ ಕೊಟ್ಟಿದ್ರು. ಇವತ್ತು ಆ ಸೈಟು ಅವ್ರಿಗೆ ಎಲ್ಲದೇ ಅಂತ ತೋರಿಸಿಲ್ಲ ಅವ್ರು ಗೌರ್ಮೆಂಟ್ ಬೇಡೇನವ್ರಾಗ್ಲಿ. ಅವ್ರಿಗೆ ಏನ್ ಮಾಡ್ತಾವ್ರ ಇವಾಗ 25 ಲಕ್ಷ ಕೇಳ್ತಾ ಬರುತ್ತೆ ಒಂದ್ ಸೈಟ್ ಅವ್ರ ಹೆಸರು ಮಾಡಿಸ್ಕೊಳಕ್ಕೆ. ಗೌರ್ಮೆಂಟ್ ಫೀಸ್ 25 ಲಕ್ಷನ ಅಥವಾ ಅವ್ರ ಕೇಳ್ತಾ ಇರೋದು 25 ಲಕ್ಷ. 25 ಲಕ್ಷ ಮಾಡ್ಕೊತಾರ, ಅವ್ರು ತಿಂತಾರೋ ನಮಗ್ ಗೊತ್ತಿಲ್ಲ. ಅದು 25 ಲಕ್ಷ ಕೇಳ್ತಾ ಇರುತ್ತೆ. ಒಂದ್ 60% ಸೈಟ್ ಅವ್ರ ಹೆಸರು ಮಾಡಿಸ್ಕೊಳಕ್ಕೆ, ಅವ್ರ ತಂದೆ ಹೆಸರು ಮಾಡಿಸ್ಕೊಳಕ್ಕೆ, ಅವ್ರ ಜಮೀನಿರೋ ಸೈಟ್ ಅವ್ರು ಮಾಡಿಸ್ಕೊಳಕ್ಕೆ. ಇವರು ಗೌರ್ಮೆಂಟ್ ಸೋಬತ್ ಹಿಂಗದೆ. ನಾವಿವತ್ತ ಕಳ್ಕೊಂಡಿರೋಲ್ಲ. ಆಮೇಲೆ ಕೆಂಪೇಗೌಡ ಬಡಾವಣೆ, ನಮ್ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾ ಜಮೀನು ಹೋಗಿದೆ. ಅವ್ರ ಏನ್ ಮಾಡಿದ್ರು, ಒಂದ್ 6 ವರ್ಷ ಏನಾಯ್ತು ಅವ್ರು ಮಾಡಿ. ಇನ್ನವರೆಗೂ ಯಾವುದೇ ತರವಾದ ಏನೋ ಸೈಟ್, ನಿಮ್ ಸೈಟ್ ಇಂತ ಜಾಗದಲ್ಲಿ ಸೈಟ್ ಅದೇ ಅಂತ ಹೇಳಿಲ್ಲ, ದುಡ್ಡು ಕೊಟ್ಟಿಲ್ಲ. ಅವ್ರು ಬೇರೆ ಆಫೀಸ್ ತಿರುಗಿ ಅವರು ಏನಂದ್ರೆ ರಾಜಕೀಯದಲ್ಲಿ ಅವರು ಫೇಮಸ್. ಅವರು ಅಂತೇಳಿ ಕೈಲಿ ತಗೊಳಕ್ ಆಗ್ಲಿಲ್ಲ. ಬೆಂಗಳೂರು ಕಡೆ ನಾವು ತಲೆ ಇಕ್ಕಿಲ್ಲ, ನಮ್ಮ ಮಕ್ಕಳು ತಲೆ ಇಕ್ಕಿಲ್ಲ. ಇಲ್ಲ ಇವತ್ತೇನೋ ತಗೊಂಡ್ಬಿಡ್ತಾನ ಅವನು.
ತಗೊಂಬಿಟ್ಟು ನಾಳೆ ಅದ್ ತಗೊಂಬಂದ್ ನಮ್ಗೆ ಒಂದ್ ಅಕ್ಷರ ಬರಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅದ್ ತಗೊಂಬಂದೆ ಇಂಥವ್ರನ್ನ ಕೈ ಕಾಲ್ ಹಿಡಿಬೇಕು ನಾವು ಒಂದೇನ ಒಂದ್ ತರ್ಬೇಕು ಅಂದ್ರೆ ಒಂದ್ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಕರಿಬೇಕು ಇವ್ನ ನಾನು ಮನೆ ಕಟ್ತಾ ಇದೀನಿ ಅಂದ್ರೆ ಒಂದು ಕರೆಂಟ್ ಬಿಲ್ ತಗೊಳಕ್ಕೂ ನಾವ್ ಒಬ್ಬರ ಹತ್ರ ಕೇಳ್ಕೊಂಡು ಹೋಯ್ತಾ ಇದೀವಿ ನಾವು ಸರ್ ಅಂತವ್ರ ಹತ್ರ ನೀವ್ ಯಾಕೆ ಇಷ್ಟೊಂದು ನಮ್ಮನ್ನ ವಾದ ಮಾಡ್ತಾ ಇದ್ದೀರಾ ನೀವು ಸರ್ ನಮಗೆ ವ್ಯವಸಾಯ ಬಿಟ್ರೆ ಬೇರೆ ಕೆಲಸ ಗೊತ್ತಿಲ್ಲ. ಇರೋ ಭೂಮಿ ಹೋದ್ರೆ ನಾವು ಬೇರೆಲ್ಲೋ ಹೋಗಿ ಕೂಲಿ ಕೆಲಸ ಮಾಡಬೇಕಾ? ನಮ್ಮ ಹೊಟ್ಟೆ ಮೇಲೆ ಹೊಡೆಯಬೇಡಿ ಹೀಗೆಂದು ಬಿಡದಿಯ ಯುವಕರು ಹೇಳುತ್ತಿದ್ದಾರೆ. ಈಗಾಗಲೇ ಬಿಡದಿ ಕೈಗಾರಿಕಾ ಪ್ರದೇಶವಿದೆ. ಆದರೆ ಅಲ್ಲಿ ಸ್ಥಳೀಯ ಯುವಕರಿಗೆ ಸಿಕ್ಕ ಉದ್ಯೋಗ ಎಷ್ಟು? ಕೇವಲ ಸೆಕ್ಯೂರಿಟಿ ಗಾರ್ಡ್ ಅಥವಾ ದಿನಗೂಲಿ ಕೆಲಸಗಳಷ್ಟೇ ಸ್ಥಳೀಯರಿಗೆ ಸಿಕ್ಕಿದೆ. ಈಗ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಮ್ಮ ಮನೆಗಳನ್ನ ಒಡೆದು ಯಾರನ್ನೋ ಉದ್ಧಾರ ಮಾಡಲು ಸರ್ಕಾರ ಹೊರಟಿದೆ. ಅಲ್ಲಿನ ಜನ ಮಾತನಾಡಿದ್ದಾರೆ. ಆ ಬಗ್ಗೆ ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.